ನೋಟು ನಿಷೇಧ ಆಗಿ 48 ದಿನಗಳು ಕಳೆದಿವೆ. ಇನ್ನು ಉಳಿದುಕೊಂಡಿರೋದು 5 ದಿನಗಳು ಮಾತ್ರ. ಈ 5 ದಿನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮ್ಯಾಜಿಕ್ ಮಾಡ್ತಾರಾ? ಆ ಮ್ಯಾಜಿಕ್ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನುವಂತಹ ಚರ್ಚೆಗಳು ಸಾಗ್ತಾ ಇವೆ. ಹೊಸ ವರ್ಷದ ಸಂಭ್ರಮಕ್ಕೆ ನೋಟು ನಿಷೇಧದ ಹೊಡೆತ ತಟ್ಟುತ್ತಾ ಅಥವಾ ಒಂದಷ್ಟು ರಿಲೀಫ್ ಸಿಗುತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೇನಾದ್ರೂ ಪರ್ಯಾಯ ಮಾರ್ಗಗಳನ್ನ ಹುಡುಕೊಳ್ತಾರಾ? ಕಾದು ನೋಡ್ಬೇಕು. ಬ್ಯಾಂಕ್ಗಳಲ್ಲಿ ಹೊಸ ನೋಟುಗಳು ಸಿಗ್ತಾ ಇಲ್ಲ, ಎಟಿಎಂಗಳಲ್ಲಿ ಹಣ ಮೊದಲೇ ಇಲ್ಲ. ಜನವರಿ ನಂತರ ಎಲ್ಲಾ ರೂಲ್ಸ್ಗಳು ಬದಲಾಗೋ ಲಕ್ಷಣಗಳೇ ಯಾವುದೇ ರೀತಿಯಾಗೂ ಕಾಣಿಸ್ತಾ ಇಲ್ಲ. ಇಂಥ ನಿಟ್ಟಿನಲ್ಲಿ ಡಿಸೆಂಬರ್ 30ರ ನಂತರವೂ ಪರಿಸ್ಥಿತಿ ಸುಧಾರಣೆ ಕಾಣಲ್ಲ ಅಂತ ಜನ ಈಗಷ್ಟೇ ಎಚ್ಚರವಾಗುವಂತಹ ಒಂದು ಸಾಧ್ಯತೆಗಳು ಗೋಚರಿಸ್ತಾ ಇದೆ. 48 ದಿನ ಆಗ್ತಿದ್ದಂತೆ ಸಮಸ್ಯೆ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ನೋಟು ನಿಷೇಧ ಆದ್ಮೇಲೆ ವ್ಯಾಪಾರಿಗಳಿಗಂತೂ ಬಿಸಿ ತುಪ್ಪುವಾಗೋಗಿದೆ. ಅದರಲ್ಲೂ ಬೀದಿ ಬದಿ ವ್ಯಾಪಾರಿಗಳಿಗಂತೂ ಬದುಕೆ ದುಸ್ತರವಾಗಿದೆ. ಬನ್ನಿ ಹಾಗಿದ್ರೆ ನಮ್ಮ ಪ್ರತಿನಿಧಿ ಶರತ್ ಬೀದಿ ವ್ಯಾಪಾರಿಗಳ ಕಷ್ಟ ಈಗ ಹೇಗಿದೆ ಅಂತ ಕೇಳಿದ್ದಾರೆ, ನೋಡೋಣ. ₹1000 ಹಾಗೂ ₹500 ಮುಖಬೆಲೆ ನೋಟ್ ಬ್ಯಾನ್ ಆಗಿ ಹತ್ತತ್ರ 50 ದಿವಸ ಆಗ್ತಾ ಬಂತು. ಆದರೂ ಕೂಡ ಚಿಲ್ಲರೆ ಅಭಾವ ಜನರಲ್ಲಿ ಇನ್ನೂ ಕೂಡ ಸಮಸ್ಯೆ ನಿವಾರಣೆ ಆಗಿಲ್ಲ. ಅದರಲ್ಲೂ ಕೂಡ ₹500 ಮುಖಬೆಲೆ ಹೊಸ ನೋಟ್ ಸಾಕಷ್ಟು ಜನಕ್ಕೆ ಸಿಕ್ಕೇ ಇಲ್ಲ. ಎಷ್ಟೋ ಜನ ವ್ಯಾಪಾರಸ್ಥರು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಈಗ ಬಸವನಗುಡಿಯಂತಹ ರಸ್ತೆಯಲ್ಲಿ ಸಾಕಷ್ಟು ಜನ ವ್ಯಾಪಾರಸ್ಥರು ಸಿಗ್ತಾರೆ. ಅವರೆಲ್ಲರನ್ನೂ ಕೂಡ ಕೇಳೋಣ. ಸರ್ ನಮಸ್ತೆ, ನೀವೇನು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಇಲ್ಲಿ? ಟಿ ಶರ್ಟ್ ಮಾಡ್ತಾ ಇದ್ದೀವಿ ಸರ್. ಒಂದು ಟಿ ಶರ್ಟ್ ಬೆಲೆ ಎಷ್ಟು ಸರ್? ಒಂದು ಟಿ ಶರ್ಟ್ ಬೆಲೆ ₹120 ಸರ್. ಓಕೆ, ಈಗ ನಿಮಗೆ ₹500 ಹೊಸ ನೋಟ್ ಏನಾದ್ರು ಸಿಕ್ಕಿದ್ಯಾ? ಸಿಕ್ಕಿಲ್ಲ ಸರ್, ಚಿಲ್ಲರೆ ಸಮಸ್ಯೆ ಜಾಸ್ತಿ ಇದೆ. ಸೊ ಅಟ್ಲೀಸ್ಟ್ ₹500 ನೋಟ್ ಆದ್ರೂ ಕೊಟ್ಟರೆ ಅಟ್ಲೀಸ್ಟ್ ಚಿಲ್ಲರೆ ಸಮಸ್ಯೆ ತೆಗುತ್ತೆ. ಸಮಸ್ಯೆ ತರಿಯುತ್ತದೆ ಸರ್. ₹500 ನೋಟ್ ಕೊಟ್ರೆ ನಾವು 2 ಟಿ ಶರ್ಟ್ ತೊಗೊಂಡ್ರು ಚಿಲ್ಲರೆ ಬಗ್ಗೆ ಹರಿಸೋಕೆ ಚೆನ್ನಾಗಿದೆ. ಚಿಲ್ಲರೆ ಕೊಡ್ಬೋದು. ₹2000 ನೋಟ್ ತೊಗೊಂಬಂದ್ಬಿಟ್ಟು ಒಂದು ಟಿ ಶರ್ಟ್ ಕೊಡಿ ಅಂದರೆ ಭಾಳ ಸಮಸ್ಯೆ ಇದೆ ಸರ್. 50 ದಿವಸದಿಂದ ಇದೇ ಸಮಸ್ಯೆ ಇದೆ. ಒಟ್ಟಾರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಒಬ್ಬ ಬಟ್ಟೆ ಅಂಗಡಿ ಅವನು ಹೇಳೋ ಪ್ರಕಾರ ₹2000 ನೋಟ್ ಇಟ್ಕೊಂಡ್ಬರ್ತಾರೆ. ಆದರೆ ಆ ₹2000 ನೋಟ್ ಇಟ್ಕೊಂಡ್ಬಂದೆ ಒಂದು ಟಿ ಶರ್ಟ್ ಬೆಲೆ ₹100 ಆಗಿರುತ್ತೆ. ನಾನು ₹1900 ಹೇಗೆ ಕೊಡಲಿ ಅನ್ನೋದಾಗಿರುತ್ತೆ. ಎಲ್ಲರೂ ಕೂಡ ಇಲ್ಲಿ ಯಾರ ಹತ್ರನೂ ಕೂಡ ಸ್ವೈಪಿಂಗ್ ಮಿಷಿನ್ ಆಗಲಿ, ಪೇಟಿಎಮ್ ಆಗಲಿ, ಆ ಥರದ್ದು ಯಾವುದೇ ರೀತಿಯಾದಂಥ ಇದಿರಲ್ಲ. ಸರ್ ಹೇಗಿದೆ ವ್ಯಾಪಾರ? ವ್ಯಾಪಾರ ತುಂಬಾ ಡಲ್ ಸರ್. ಎಲ್ಲ ಬರ್ತಾ ಇದಾರೆ ತಾನೆ? ಬರ್ತಾ ಇದಾರೆ, ಬಟ್ ಯಾರು ತಗೊಳ್ಳೋರ್ಗೆ ಯಾರು ಇದಿಲ್ಲ. ಯಾಕೆ ತಗೊಳ್ಳಲ್ಲ ಅಂತೀರಾ ಸರ್? ₹2000 ನೋಟ್ ಕೊಟ್ರೆ ಚಿಲ್ಲರೆ ಇಲ್ಲ. ₹500 ನೋಟ್ಗಳು ಬರ್ತಾ ಇಲ್ಲ. ₹100 ಅಷ್ಟೊಂದು ಸಿಗೋಲ್ಲ. ಸರಿ, ₹500 ಹೊಸ ನೋಟ್ ಬರ್ತಾ ಇಲ್ವಾ ಅಂತೀರಾ? ಬರ್ತಾ ಇಲ್ಲ, ತುಂಬಾ ಕಮ್ಮಿ. ಒಂದಿನಕ್ಕೆ ಒಂದು ನೋಟ್ ಅಂದ್ರೆ ತುಂಬಾ ಹೆಚ್ಚಿಗೆ ಜಾಸ್ತಿ. ಸೊ ಅಟ್ಲೀಸ್ಟ್ ₹500 ನೋಟ್ ಬಂದ್ರೆ ಒಂದಿಷ್ಟು ಚೇಂಜ್ ಸಮಸ್ಯೆ ನೀಗುತ್ತಲ್ವಾ? ₹500 ನೋಟ್ ಜನರ ಹತ್ರ ಸುಮಾರು ಬಂದ್ರೆ ಪರವಾಗಿಲ್ಲ, ಆರಾಮಾಗಿ ಮಾಡ್ಬೋದು. ₹2000 ನೋಟ್ ಚಿಲ್ಲರೆ ಅಂದ್ರೆ ತುಂಬಾ ಕಷ್ಟ. ಅರ್ಧಕ್ಕರ್ಧ ಡೆಲ್ ವ್ಯಾಪಾರ. ಸೊ ಇವನ್ನೆಲ್ಲ ಒಂದೊಂದು ಕೆಜಿ ಖರೀದಿ ಮಾಡಿ ಒಂದು ₹150ರಿಂದ ₹200 ಆಗ್ಬೋದಾ? ಆಗ್ಬೋದು ಹೆಚ್ಚು ಕಮ್ಮಿ. ಅಲ್ಲಿಗೆ ಅವರು ಗ್ರಾಹಕ ಕೊಡೋನು ₹2000 ನೋಟ್ ಕೊಟ್ಟಿರ್ತಾನೆ. ಹೌದು, ₹2000 ನೋಟ್ ಕೊಡ್ತಾರೆ. ಚೇಂಜ್ ಏನ್ ಮಾಡೋದು, ಆಗದಷ್ಟು ಟ್ರೈ ಮಾಡ್ತೀವಿ. ಇಲ್ಲ ಅಂದ್ರೆ ವಾಪಸ್ ಕಳಿಸ್ಲೇಬೇಕು. ಪೇಟಿಎಂ ಕೇಳ್ತಾರೆ, ನಾವು ಇಲ್ಲಿಂದ ಪೇಟಿಎಂ ತರಿಸೋದು. ಇನ್ಮೇಲೆ ಪೇಟಿಎಂ ಕಾರ್ಡ್, ಸ್ವೈಪಿಂಗ್ ಕಾರ್ಡ್ ಆ ಥರದ್ದೇನೋ ಇಟ್ಕೋಬೇಕಾ? ಟ್ರೆಂಡ್ ಇದ್ರೆ ಮಾಡ್ಲೇಬೇಕು. ಹೊಸ ₹500 ನೋಟು ಸಾಕಷ್ಟು ಕಡೆ ATMಗಳಲ್ಲಿ ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಇಲ್ಲೆಲ್ಲರೂ ಕೂಡ ವ್ಯಾಪಾರಸ್ಥರು ಅದನ್ನೇ ಹೇಳ್ತಾ ಇರೋವಂಥದ್ದು. ಇನ್ನು ಎಷ್ಟು ದಿವಸ ಈ ಥರದನ್ನು ಕಾಯಬೇಕು? ಎಲ್ಲ ವ್ಯಾಪಾರಸ್ಥರಲ್ಲೂ ಕೂಡ ಒಂದು ರೀತಿ ಚಿಲ್ಲರೆ ಅಭಾವ ಸಾಕಷ್ಟು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಶರತ್ ಕಪ್ನಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.